ಕರ್ನಾಟಕ ರಾಜ್ಯ ಜಾಂಬವ ಅಭಿವೃದ್ಧಿ ಸಂಘದ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾದ ಪ್ರಭುರಾವ್ ತಾಳ್ಮಡಿಗೆ ಅವರಿಗೆ ಹುಮನಾಬಾದ್ ಹಾಗೂ ಚಿಟಗುಪ್ಪ ತಾಲೂಕಿನ ವಿವಿಧ ಸಂಘಟನೆಯ ಪದಾಧಿಕಾರಿಗಳಿಂದ ಹಾಗೂ ಮಾದಿಗ ಸಮಾಜದ ಬಾಂಧವರಿಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸನ್ಮಾನಿಸಿ ಅಭಿನಂದನೆ ಮಾಡಲಾಗಿದೆ. ಅವಿರೋಧವಾಗಿ ಆಯ್ಕೆಯಾದ ಪ್ರಭುರಾವ್ ತಾಳ್ಮಡಿಗೆ ಅವರಿಗೆ ಹುಮನಾಬಾದ್ ಹಾಗೂ ಚಿಟಗುಪ್ಪ ತಾಲೂಕಿನ ವಿವಿಧ ಸಂಘಟನೆಯ ಪದಾಧಿಕಾರಿಗಳಿಂದ ಹಾಗೂ ಮಾದಿಗ ಸಮಾಜದ ಬಾಂಧವರಿಂದ ತಾಲೂಕಿನ ವಿವಿಧ ಸಂಘಟನೆಗಳಿಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸನ್ಮಾನಿಸಿ ಅಭಿನಂದಿಸಲಾಗಿದೆ. ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಸಮಾಜದ ಹುಮನಾಬಾದ್ ತಾಲೂಕಿನ ಮತ್ತು ಜಿಲ್ಲೆಯಲ್ಲಿ ಹೆಸರುವಾಸಿಯಾದಂಥ ನಮ್ಮ ಸಮಾಜದ ಹಿರಿಯರಾದಂಥ ಗೌರವಾನ್ವಿತ ನಮ್ಮ ಪ್ರಭು ತಾಳ್ಮಡಿಗೆ ಅಣ್ಣನವರು ನಮ್ಮ ರಾಜ್ಯದಲ್ಲಿ ನಮ್ಮ ಸಮಾಜದ ನೇತಾಜಿಗಳು ನಮ್ಮ ಅಣ್ಣನವರನ್ನು ಗುರುತಿಸಿ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡಲು ನಮ್ಮ ಸಮಾಜದ ಏಳಿಗೆಗಾಗಿ ಮತ್ತು ಸಮಾಜದಲ್ಲಿರ್ತಕ್ಕಂಥ ಯಾವುದೇ ತೊಂದರೆಗಳಿಗೆ ರಾಜ್ಯಾದ್ಯಂತ ಹೋರಾಟ ಮಾಡ್ಲಿಕ್ಕೆ ನಮ್ಮ ಸಮಾಜದಿಂದ ಅವರಿಗೆ ಒಂದು ನಾಮಿನೇಟ್ ಮಾಡಿದ್ದಾರೆ. ಅದರ ಸಲುವಾಗಿ ನಾವೆಲ್ಲರೂ ಇವತ್ತು ಸಹೋದರರು ಸೇರಿ ಇವತ್ತಿನ ಕಾರ್ಯಕ್ರಮ ಇದು ಸಣ್ಣ ಪ್ರಮಾಣದಾಗ ಇದ್ರೂ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಿಂದ ಅವರಿಗೆ ನಾವೆಲ್ಲ ಎಲ್ಲ ರೀತಿಯ ಬೆಂಬಲ ಸೂಚಿಸ್ತೀವಿ. ಸಮಾಜ ಕಡೆ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ನಾವು ಸಣ್ಣದಿಂದ ನೋಡಿದಾಗ ಪ್ರಭು ತಾಳ್ಮಡಿಗೆ ಅಂದರೆ ಯಾರು ಅಂತಂಬೋದು ಇದು ರಾಜ್ಯದಾಗಿರೋದು ನಮ್ಮ ನಾಯಕರು ರಾಜ್ಯ ನಾಯಕರೆಲ್ಲ ಗುರುತಿಸ್ಯಾರ. ರಾಜ್ಯ ನಾಯಕರಿಗೆ ಮತ್ತೊಮ್ಮೆ ಹುಮನಾಬಾದ್ ತಾಲೂಕಿನ ವತಿಯಿಂದ ನಮ್ಮ ಸಮಾಜ ವತಿಯಿಂದ ಅವರಿಗೆ ಧನ್ಯವಾದ ಸಲ್ಲಿಸ್ತೀನಿ. ಮುಂದಿನ ದಿನಗಳಲ್ಲಿ ಅಣ್ಣರ ಜೊತೆಯಲ್ಲಿ ನಾವೆಲ್ಲ ಇರ್ತೀವಿ. ಅಣ್ಣವರು ಸಾಮಾಜಿಕವಾಗಿ ಯಾವುದೇ ಹೋರಾಟದಲ್ಲಿ ನಮ್ಮನ್ನು ಈ ಹಿಂದೆಯೂ ಕರೆದಾಗ ಬಂದಿದ್ದೀವಿ, ಮುಂದೆ ಕರೆದಾಗ ನಾವು ಬರ್ತೀವಿ, ಅವ್ರ ಜೊತೆಯಲ್ಲಿ ಇರ್ತೀವಿ. ಅವ್ರಿಗೆ ಎಲ್ಲ ರೀತಿಯಿಂದ ನಾವು ತನುಮನ ಧನದಿಂದ ಎಲ್ಲ ಸಮಾಜ ಕಟ್ಟತಕ್ಕಂಥ ಕೆಲಸಕ್ಕೆ ಅವರಿಗೆಲ್ಲ ನಾವು ಬದ್ಧರಾಗಿರ್ತೀವಿ. ನನ್ನ ಜೊತೆಯಲ್ಲಿ ಇನ್ನು ಅನೇಕ ಜನರಿದ್ದಾರೆ ಸಮಾಜದಲ್ಲಿ, ಅವರೆಲ್ಲರೂ ಕೂಡ ಇವರಿಗೆ ಸಹಕಾರ ನೀಡ್ತಾ ಇದ್ದಾರೆ, ಬೆಂಬಲಿಸ್ತಾ ಇದ್ದಾರೆ. ಮುಂದಿನ ದಿನಗಳು ಅವರು ಕೂಡ ಬೆಂಬಲಿಸಬೇಕಂತ ಹೇಳೋದು ಕಳ್ಕೊಳ್ಳಿ ಮನವಿದೆ. ಎಲ್ಲರಿಗೂ ನಮಸ್ಕಾರ. ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯ ಆದಿಜಾಂಬವ ಅಭಿವೃದ್ಧಿ ಸಂಘ ಅಂದರೆ ಈ ಸಂಘ ಸ್ಥಾಪನೆಯಾಗಿ 1926ನೇ ತಾರೀಕು ಬೆಂಗಳೂರು ನಗರದಲ್ಲಿ ಮಾನ್ಯ ಹಿಂದಿದ್ದ ಮೈಸೂರು ರಾಜರ ಆಧೀನದಲ್ಲಿ ಈ ಸಂಘ ಸ್ಥಾಪನೆಯಾಗಿದೆ. ಈ ಸಂಘದ ಆಧೀನದಲ್ಲಿ ಬಾಪೂಜಿ ವಿದ್ಯಾಸಂಸ್ಥೆ, ಬಾಪೂಜಿ ಮಿಡ್ಲ್ ಸ್ಕೂಲ್ ಮತ್ತು ಆದಿಜಾಂಬವ ಜೂನಿಯರ್ ಕಾಲೇಜ್ ಭಾಳಷ್ಟು ಸಂಸ್ಥೆಗಳು ಬೆಂಗಳೂರು ನಗರದಲ್ಲಿ ಮಾಗಡಿ ರೋಡು ಹತ್ತಿರ ನಡೀತಾ ಇದೆ. ಈ ಸಂಘದ ಅಡಿಯಲ್ಲಿ 3.5 ಎಕರೆ ಹಾರ್ಟ್ ಆಫ್ ಸಿಟಿ ಬೆಂಗಳೂರು ರೈಲ್ವೆ ಸ್ಟೇಷನ್ ಹಿಂದುಗಡೆ ಇದೆ. ಮತ್ತು ಇದರ ಹಿಂದೆ ಆಮ್ಯಾಗ ಈ ರಾಜ್ಕುಮಾರ್ ಸಮಾಧಿ ಹತ್ತಿರ ಅಲ್ಲಿ ಒಂದು 50 ಎಕರೆ ಈ ಸಂಘದಕ್ಕೆ ಮೈಸೂರು ಮಹಾರಾಜರು ನೀಡಿದಂಥ ಸಂಘ ಶತಮಾನ ಕಂಡಂಥ ಈ ಸಂಘಕ್ಕೆ ನನ್ನನ್ನು ರಾಜ್ಯದ ಧೀಮಂತ ನಾಯಕ ಮತ್ತು ದಕ್ಷ ಆಡಳಿತಗಾರರಾದಂಥ BH ಅನಿಲ್ ಕುಮಾರ್ ಸಾಹೇಬರು ಮತ್ತು ಮಾಜಿ ಆಯುಕ್ತರಾದಂಥ L ಕೃಷ್ಣಮೂರ್ತಿಯವರು ಮತ್ತು ನಮ್ಮ ರಾಜ್ಯದ ಧೀಮಂತ ನಾಯಕ ಅಂತ ವೈ ರಾಮಕೃಷ್ಣ ಅವರ ಸುಪುತ್ರರಾದಂಥ R ಲೋಕೇಶ್ ಅವರ ಮಾರ್ಗದರ್ಶನದಲ್ಲಿ ನಮ್ಮನ್ನು ಗುರುತಿಸಿ ಇಡೀ ರಾಜ್ಯದಾಗ 17 ಜನ, ಒಟ್ಟು 27 ಕ್ಷೇತ್ರ ಇದ್ದು ಮೈಸೂರು ಮಹಾರಾಜರ ಅಧೀನದಲ್ಲಿದ್ದ ಕ್ಷೇತ್ರಕ್ಕೆ 17 ಜನವನ್ನು ಅವಿರೋಧ ಆಯ್ಕೆಯಾಗಿ 2 ಎಲೆಕ್ಷನ್ ಮಾಡಿ ಅದರಲ್ಲಿ ನಮ್ಮನ್ನು ರಾಜ್ಯದಿಂದ ಉತ್ತರ ಕರ್ನಾಟಕಕ್ಕೆ ಸ್ಥಾನ ಸೇರಬೇಕಂತ ಹೇಳಿ ನನ್ನನ್ನು ಅಧ್ಯಕ್ಷ ರೇಷಲ್ಲಿ ನನ್ನ ಜೊತೆ ಭಾಳ ಜನ ಇದ್ದರು. ಮಾನ್ಯ ಅನಿಲ್ ಕುಮಾರ್ ಸಾಹೇಬರ ಆದೇಶದ ಮೇರೆಗೆ ನಾವೆಲ್ಲರೂ ಸೇರಿ ಗುಲ್ಬರ್ಗ ಜಿಲ್ಲೆಯ ಭೀಮಣ್ಣ ಬಿಲ್ಲ ಒಬ್ಬರಿಗೆ ಅಧ್ಯಕ್ಷ ಮಾಡಿದ್ದಾರೆ, ನನ್ನನ್ನು ಉಪಾಧ್ಯಕ್ಷ ಮಾಡಿ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಈ ಹುಮನಾಬಾದ್ ತಾಲೂಕು ಮತ್ತು ಬೀದರ್ ಜಿಲ್ಲೆಯಿಂದ ರಾಜ್ಯದಿಂದ ಅವರಿಗೆ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಇದೇ ರೀತಿ ಇವತ್ತು ನಮ್ಮ ಅಣ್ಣತಮ್ಮರು ನನ್ನನ್ನು ಸನ್ಮಾನಿಸಿದ ಇವರಿಗೆ ಎಲ್ಲರಿಗೆ ಧನ್ಯವಾದ ಹೇಳಿ ನಾನು ಆದಿಜಾಂಬವ ಸಂಘಕ್ಕೆ, ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘಕ್ಕೆ, ಪ್ರಭುರಾವ್ ತಾಳ್ಮಡಿಗೆ ಅವರಿಗೆ, ರಾಜ್ಯದ ಉಪಾಧ್ಯಕ್ಷರಿಗೆ